ಸಂಚಾರಿ ಸಂಕೇತಗಳು ಮತ್ತು ಚಿಹ್ನೆಗಳು. ಈ ಭಾಗದಲ್ಲಿ ನೀವು ಸಂಚಾರಿ ಸಂಕೇತಗಳು ಮತ್ತು ಚಿಹ್ನೆಗಳ ಬಗ್ಗೆ ಕಲಿಯುವಿರಿ. ಮಕ್ಕಳೇ, ನೀವು ರಸ್ತೆಯ ಮೇಲೆ ಇದ್ದಾಗ ನಡೆಯುತ್ತಿರಬೇಕಾದರೆ, ಸ್ಕೇಟಿಂಗ್ ಮಾಡಬೇಕಾದರೆ ಅಥವಾ ಬೈಸಿಕಲ್ ಅನ್ನು ಓಡಿಸಬೇಕಾದರೆ ನೀವು ಸಂಚಾರಿ ಸಂಕೇತಗಳು ಮತ್ತು ಚಿಹ್ನೆಗಳನ್ನು ಪಾಲಿಸಬೇಕು. ಈ ಸಂಕೇತಗಳು ಮತ್ತು ಚಿಹ್ನೆಗಳ ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ನೀವು ನಿಮ್ಮನ್ನು ಸುರಕ್ಷಿತವಾಗಿರಿಸಬಹುದು. ರಸ್ತೆಯ ಬದಿಯಲ್ಲಿ ಆಗಾಗ್ಗೆ ನೀವು ಈ ಕೆಂಪು, ಹಳದಿ ಮತ್ತು ಹಸಿರು ಬೆಳಕುಗಳನ್ನು ಹೊಂದಿರುವ ಈ ಉದ್ದನೆಯ ಲೋಹದ ಕಂಬಗಳನ್ನು ನೋಡಿರಬಹುದು. ಇದನ್ನು ಏನೆಂದು ತಿಳಿದಿರುವಿರಿ? ಹೌದು, ಇದು ವಾಹನಗಳಿಗಾಗಿನ ಸಂಚಾರಿ ಬೆಳಕು. ನಿರ್ದಿಷ್ಟ ಸಮಯದಲ್ಲಿ ಈ ಕೆಂಪು, ಹಳದಿ ಮತ್ತು ಹಸಿರು ಬೆಳಕುಗಳಲ್ಲಿ ಯಾವುದಾದರೂ ಒಂದು ಬೆಳಕು ಉರಿಯುತ್ತದೆ ಮತ್ತು ಇವನ್ನು ಸಂಕೇತಗಳು ಎಂದು ಕರೆಯುತ್ತಾರೆ. ಕೆಂಪು ಸಂಕೇತವೆಂದರೆ ವಾಹನಗಳು ನಿಲ್ಲಬೇಕು. ಹಳದಿ ಸಂಕೇತವೆಂದರೆ ವಾಹನಗಳು ಚಲಿಸಲು ತಯಾರಾಗಬೇಕು ಮತ್ತು ಒಂದು ಹಸಿರು ಸಂಕೇತವೆಂದರೆ ವಾಹನಗಳು ಈಗ ಚಲಿಸಬಹುದು ಎಂದು ಅರ್ಥ. ಯಾವಾಗಲೂ ಈ 3 ಸಂಕೇತಗಳನ್ನು ಎಚ್ಚರದಿಂದ ನೋಡಿ. ಇವುಗಳು ರಸ್ತೆಯ ಮೇಲೆ ವಾಹನಗಳ ಸಂಚಾರವನ್ನು ನಿಯಂತ್ರಿಸುತ್ತವೆ. ಈಗ ನಾವು ಕೆಲವು ಸಾಮಾನ್ಯ ಸಂಚಾರಿ ಚಿಹ್ನೆಗಳನ್ನು ನೋಡೋಣ. ಇದು ಪಾದಚಾರಿಗಳಿಗಾಗಿನ ಚಿಹ್ನೆ. ನೀವು ಇದನ್ನು ಸಾಮಾನ್ಯವಾಗಿ ರಸ್ತೆಯ ಛೇದಕಗಳಲ್ಲಿ ಕಾಣಬಹುದು. ಇದು ನೀವು ರಸ್ತೆಯಲ್ಲಿ ಸುರಕ್ಷಿತವಾಗಿ ಎಲ್ಲಿ ಓಡಾಡಬಹುದು ಎಂಬುದನ್ನು ಸೂಚಿಸುತ್ತದೆ. ಇದು ಶಾಲೆ ಇದೆ ಎಂಬ ಚಿಹ್ನೆ. ಇದು ನೀವು ಒಂದು ಶಾಲೆಯ ಹತ್ತಿರವಿದ್ದು ನೀವು ವಾಹನವನ್ನು ವೇಗವಾಗಿ ಚಲಿಸುತ್ತಿದ್ದರೆ ಅದನ್ನು ನಿಧಾನವಾಗಿಸುವಂತೆ ತಿಳಿಸುತ್ತದೆ. ಇದು ರಸ್ತೆಗಳು ಸಂಧಿಸುವ ಚಿಹ್ನೆ. ಇದು 2 ರಸ್ತೆಗಳು ಪರಸ್ಪರ ಸಂಧಿಸುವ ಒಂದು ಸ್ಥಳಕ್ಕೆ ಆಗಮಿಸುತ್ತಿರುವಿರೆಂದು ಸೂಚಿಸುತ್ತದೆ. ಇದು ಟಿ ಛೇದನ ಚಿಹ್ನೆ. ಇದು ನೀವು ಒಂದು ಟಿ ಛೇದನದ ಬಳಿ ತಲುಪುತ್ತಿರುವಿರೆಂದು ಸೂಚಿಸುತ್ತದೆ. ಒಂದು ಟಿ ಛೇದನವೆಂದರೆ ಒಂದು ರಸ್ತೆಯು ಮತ್ತೊಂದು ರಸ್ತೆಯನ್ನು ಸೇರುವ ಸ್ಥಳವಾಗಿದ್ದು ಆಂಗ್ಲ ಭಾಷೆಯ ಟಿ ಅಕ್ಷರದ ಆಕಾರದಲ್ಲಿರುತ್ತದೆ. ಇದು ಸುತ್ತು ಮಾರ್ಗದ ಚಿಹ್ನೆ. ಇದು ನೀವು ಒಂದು ಸುತ್ತು ಮಾರ್ಗದ ಬಳಿ ತಲುಪುತ್ತಿರುವಿರೆಂದು ಸೂಚಿಸುತ್ತದೆ. ಒಂದು ಸುತ್ತು ಮಾರ್ಗವು ರಸ್ತೆಯ ಮೇಲಿನ ಒಂದು ವೃತ್ತಾಕಾರದ ರಚನೆಯಾಗಿದ್ದು ಇದರ ಸುತ್ತ ಸಂಚಾರವು ಒಂದೇ ದಿಕ್ಕಿನಲ್ಲಿ ಸಂಚರಿಸುತ್ತದೆ. ಇದು ದಿಣ್ಣೆ ಅಥವಾ ಒರಟು ರಸ್ತೆಯ ಚಿಹ್ನೆ. ಇದು ಮುಂದೆ ರಸ್ತೆಯು ಒರಟು ಮತ್ತು ದಿಣ್ಣೆಗಳಿಂದ ಕೂಡಿದೆ ಎಂಬುದನ್ನು ತಿಳಿಸುತ್ತದೆ. ಇದು ರೈಲ್ವೆ ಪಟ್ಟಿಯನ್ನು ದಾಟುವ ಚಿಹ್ನೆ. ಇದು ಮುಂದೆ ಒಂದು ರೈಲ್ವೆ ಪಟ್ಟಿಯನ್ನು ದಾಟುವ ದಾರಿ ಇದೆ ಎಂದು ಸೂಚಿಸುತ್ತದೆ. ಇದು ಶಬ್ದವನ್ನು ನಿಷೇಧಿಸಿದೆ ಎಂಬ ಚಿಹ್ನೆ. ಇದರ ಅರ್ಥ ನೀವು ಈ ಪ್ರದೇಶದಲ್ಲಿ ನಿಮ್ಮ ವಾಹನದಿಂದ ಶಬ್ದವನ್ನು ಮಾಡುವಂತಿಲ್ಲ. ಇದು ನಿಲುಗಡೆಯಲ್ಲ ಎಂಬ ಚಿಹ್ನೆ. ಇದು ನೀವು ಈ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಬಾರದು ಎಂದು ತಿಳಿಸುತ್ತದೆ. ಈ ಚಿಹ್ನೆಯು ವೇಗ ಮಿತಿಯ ಚಿಹ್ನೆ. ಇದು ಕಾನೂನಿನ ಪ್ರಕಾರ ನಿಮ್ಮ ವಾಹನವನ್ನು ಸೂಚಿತ ವೇಗಕ್ಕಿಂತ ಅಧಿಕ ವೇಗದಲ್ಲಿ ಚಲಿಸುವಂತಿಲ್ಲ ಎಂದು ಸೂಚಿಸುತ್ತದೆ. ಇಲ್ಲಿ ನೀಡಿರುವ ಚಿಹ್ನೆಯು ಪ್ರತಿ ಗಂಟೆಗೆ 50 ಕಿಲೋಮೀಟರ್ಗಳ ವೇಗ ಮಿತಿಯನ್ನು ತೋರಿಸುತ್ತಿದೆ. ಇದು ಮುಂದೆ ಒಂದು ಇಕ್ಕಟ್ಟಾದ ರಸ್ತೆ ಇದೆ ಎಂದು ಸೂಚಿಸುವ ಚಿಹ್ನೆ. ಇದು ಮುಂದೆ ರಸ್ತೆಯು ಇಕ್ಕಟ್ಟಾಗಿದೆ ಎಂಬುದನ್ನು ತಿಳಿಸುತ್ತದೆ. ಇದು ನೇರ ಪ್ರವೇಶವನ್ನು ನಿಷೇಧಿಸುವ ಅಥವಾ ರಸ್ತೆಯಲ್ಲಿ ಪ್ರವೇಶ ನಿಷೇಧಿಸುವ ಚಿಹ್ನೆ. ಇದರ ಅರ್ಥ ವಾಹನಗಳು ಈ ಪ್ರದೇಶವನ್ನು ಪ್ರವೇಶಿಸುವಂತಿಲ್ಲ ಎಂದು. ಇದು ಯು ಸುತ್ತನ್ನು ನಿಷೇಧಿಸುವ ಚಿಹ್ನೆ. ಇದು ವಾಹನಗಳು ಇಲ್ಲಿಂದ ಯು ಸುತ್ತನ್ನು ತೆಗೆದುಕೊಳ್ಳುವಂತಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಒಂದು ಯು ಸುತ್ತು ಎಂದರೆ ಒಂದು ವಾಹನವು ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಅದು ಮಾಡುವ ಒಂದು ಯು ಆಕಾರದ ಸುತ್ತಾಗಿದೆ. ಇದು ನಿಲುಗಡೆಯ ಚಿಹ್ನೆ.
ನೀವು ಚಿಹ್ನೆಯನ್ನು ನೋಡಿದ ನಂತರ ನೀವು ನಿಮ್ಮ ವಾಹನವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಿರುತ್ತದೆ. ಮುಂದಿನ ದಾರಿ ಸ್ಪಷ್ಟವಾದ ನಂತರ ನೀವು ಚಲಿಸಬಹುದು. ಈ ಭಾಗದಲ್ಲಿ ನೀವು ಕಲಿತಿದ್ದು, ರಸ್ತೆಯ ಮೇಲೆ ಇದ್ದಾಗ ನೀವು ಸಂಚಾರಿ ಸಂಕೇತಗಳು ಮತ್ತು ಚಿಹ್ನೆಗಳನ್ನು ಪಾಲಿಸಬೇಕು. ವಾಹನಗಳಿಗಾಗಿನ ಸಂಚಾರಿ ಬೆಳಕು ಕೆಂಪು, ಹಳದಿ ಮತ್ತು ಹಸಿರು ಸಂಕೇತಗಳನ್ನು ಹೊಂದಿರುತ್ತದೆ. ಒಂದು ಕೆಂಪು ಸಂಕೇತವೆಂದರೆ ವಾಹನಗಳು ನಿಲ್ಲಬೇಕು ಎಂದು ಅರ್ಥ. ಒಂದು ಹಳದಿ ಸಂಕೇತವೆಂದರೆ ವಾಹನಗಳು ಚಲಿಸಲು ತಯಾರಾಗಬೇಕೆಂದು ಅರ್ಥ ಮತ್ತು ಒಂದು ಹಸಿರು ಸಂಕೇತವೆಂದರೆ ವಾಹನಗಳು ಈಗ ಚಲಿಸಬಹುದು ಎಂದು ಅರ್ಥ. ಸಂಚಾರಿ ಸಂಕೇತಗಳು ಮತ್ತು ಚಿಹ್ನೆಗಳು.